ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ತಾಯಿಯನ್ನು ಕಳಿಸಿಕೊಡುವಂತಹ ಕೊನೆ ದಿನ ಬಂದೇ ಬಿಡ್ತು. ಎಲ್ಲರೂ ಕೂಡ ಈ ವ್ಲಾಗಿಗೆ ಕಾತುರದಿಂದ ಕಾಯ್ತಾ ಇದ್ರಿ. ಸುಮಾರು ಜನ ಮೆಸೇಜ್ ಮಾಡಿದ್ರಿ, ದಯವಿಟ್ಟು ಲೈವ್ ಹೋಗಿ ಅಂತ. ಖಂಡಿತ ಲೈವ್ ಹೋಗೋಕ್ಕೆ ಆಗಲಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಸೊ ಇವತ್ತು ಅಂದರೆ ಬುಧವಾರ ತಾಯಿಯನ್ನು ಕಳಿಸಿಕೊಡುವಂಥ ದಿನ ಬಂದುಬಿಟ್ಟಿದೆ. ವನಕ್ಕೆ ಬಿಡಬೇಕು ತಾಯಿಯನ್ನು. ತುಂಬ ಬೇಸರ ಆಗ್ತಾಯಿದೆ. ಯಾಕೆಂತ ಹೇಳಿದರೆ ಈ 9 ದಿನವೂ ಕೂಡ ಸಾಗರದಲ್ಲಿ ಒಂದು ರೀತಿ ಇಡೀ ಎಲ್ಲ ಜನ, ಇಡೀ ಊರಿನ ಜನ ಸೇರಿ ದೊಡ್ಡ ಹಬ್ಬ ಆಚರಣೆ ಮಾಡಿದ ಹಾಗೆ ಇತ್ತು. ಹಬ್ಬಕ್ಕೆ ಇವಾಗ ಕೊನೆ ಆಗ್ತಾಯಿದೆ. ಇನ್ನು ಮತ್ತೆ ಈ ಇಷ್ಟು ದೊಡ್ಡ ಹಬ್ಬ ಬರಲಿಕ್ಕೆ ಮತ್ತೆ 3 ವರ್ಷಗಳ ಕಾಲ ನಾವೆಲ್ಲರೂ ಕೂಡ ಕಾಯಬೇಕು. ಈಗ ಗಂಡನ ಮನೆಯಿಂದ ಅಂದರೆ ಗಂಡನನ್ನು ನಾನು ಹಿಂದೆ ಎಲ್ಲ ವಿಡಿಯೋಗಳಲ್ಲಿ ಹೇಳಿದ್ದೆ, ಗಂಡನ ಮನೆಯಿಂದ ಈಗ ಹೊರಡ್ತಾ ಇದ್ದಾಳೆ ವನಕ್ಕೆ, ತಾಯಿಯನ್ನು ಬಿಟ್ಟು ಬರಬೇಕು. ಆದರೆ ಇಲ್ಲಿ ಏನೇನೆಲ್ಲ ಒಂದು ಆಚರಣೆಗಳು ನಡೆಯುತ್ತೆ, ಇದ್ರದ್ದು ಹಿಸ್ಟ್ರಿ ಏನು, ಅಂದರೆ ಯಾಕೆ ವನಕ್ಕೆ ಬಿಡ್ತಾರೆ ಅವಳನ್ನ, ಸೊ ಬಿಡಬೇಕಾದ್ರೆ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್, ಅಂದರೆ ನನಗೆ ತಿಳಿದಷ್ಟರ ಮಟ್ಟಿಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಪಂಜನ್ನೆಲ್ಲ ತೊಗೊಂಡು ಬರ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದು ಮಾರಿ ಜಾತ್ರೆಯ ಒಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ಪೋತರಾಜನ ಪಾತ್ರ ತುಂಬಾ ಇಂಪಾರ್ಟೆಂಟ್. ನೀವು ಎಲ್ಲ ವಿಡಿಯೋಗಳಲ್ಲೂ ನನ್ನ ವಿಡಿಯೋದಲ್ಲಿ ನೋಡಿರ್ತೀರ. ಸೊ ಇವಾಗಲೂ ಕೂಡ ಈಗ ಪೋತರಾಜ ಬರಬೇಕು. ಆ ಪೋತರಾಜ ಬರೋದಕ್ಕೆ ಫಸ್ಟು ಎಲ್ಲರೂ ಅಂದರೆ ಮುತ್ತೈದರೆಲ್ಲ ಹೋಗಿಬಿಟ್ಟು ಹೂವು, ಅರಿಶಿನ, ಕುಂಕುಮ ಎಲ್ಲ ತೊಗೊಂಡು ಹೋಗಿ ಕರ್ಕೊಂಡು ಬರಬೇಕು. ಅಂದರೆ ಈಗ ತಾಯಿಯನ್ನು ಕಳಿಸ್ಕೊಡ್ತಾ ಇದ್ದೀವಲ್ಲ, ಸೊ ಹೀಗಾಗಿ ಎಲ್ಲ ನೋಡಿ ಹೂವು, ಹಣ್ಣು ಹಂಪಲು ಮತ್ತು ಅರಿಶಿನ, ಕುಂಕುಮ, ಬ್ಲೌಸ್ ಬಟ್ಟೆ, ಹಾರಗಳು, ಹಾರ ತುರಾಯಿ ಪ್ರತಿಯೊಂದನ್ನು ಕೂಡ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ಸೊ ಪೋತರಾಜ ಬರಬೇಕು ಈಗ. ಅಂದರೆ ಮತ್ತೆ ಚಾಟಿ ಸೇವೆ ಆಗುತ್ತೆ. ಆ ಪೋತರಾಜನಿಂದ ಚಾಟಿ ಸೇವೆ ಆದ ನಂತರ ದೇವಿಯನ್ನು ಕರ್ಕೊಂಡು ಹೋಗೋದು. ಸೊ ಎಷ್ಟು ದೊಡ್ಡ ದೊಡ್ಡ ಹಾರ ತುರಾಯಿಗಳನ್ನು ಹಾಕಿದ್ರು ನೋಡಿ ತಾಯಿಗೆ. ಆ ಪೋತರಾಜ ಬಂದ ನಂತರ ಅವರೇ ನಿಂತ್ಕೊಂಡು ಸ್ವತಃ ತಾಯಿಗೆ ಕೊನೆಯ ಆರತಿಯನ್ನು ಮಾಡ್ತಾರೆ. ಅದಾದ ನಂತರನೇ ತೆಗೆಯೋದು. ಸೊ ಇವಾಗ ಇನ್ನೂ ಪಂಜನ್ನೆಲ್ಲ ಹಚ್ಕೊಂಡು ಜಸ್ಟ್ ಪೋತರಾಜ ಅವರನ್ನು ಕರ್ಕೊಂಡು ಬರಲಿಕ್ಕೆ ಹೊರಡ್ತಾ ಇರುವಂತಹ ಸಂದರ್ಭ ಇದು. ಆಲ್ಮೋಸ್ಟು ಬುಧವಾರ ರಾತ್ರಿ 8:30 9 ಗಂಟೆ 9:09ವರೆಗೆ ಈ ಒಂದು ಎಲ್ಲ ಕೆಲಸಗಳು ಶುರುವಾಗ್ತಾ ಹೋಗುತ್ತೆ. ಸೊ ಎಲ್ಲರೂ ಇವಾಗ ಹೊರಡ್ತಾ ಇದ್ದಾರೆ ಪಂಜಿನ ಮೆರವಣಿಗೆ ಜೊತೆಗೆ. ಹಾಗೆ ಎಲ್ಲ ವಿಧಿವಿಧಾನದಿಂದ ಪೋತರಾಜರು ಹೇಗೆ ಬರ್ತಾರೋ ಆ ತಮಟೆ ಎಲ್ಲ ಬಾರಿಸ್ತಾ ಇದ್ದಾರೆ. ಅಲ್ಲಿ ನೋಡಿ ಹಿಂದ್ಗಡೆ ತಮಟೆ ಅಂತೂ ಇರಲೇಬೇಕು ಅವರು ಹೆಜ್ಜೆ ಹಾಕಲಿಕ್ಕೆ. ಸೊ ಹೀಗಾಗಿ ಅದೇ ತುಂಬ ಇಂಪಾರ್ಟೆಂಟು. ಆ ಒಂದು ತಮಟೆ ಮತ್ತು ಹಾರ ತುರಾಯಿಗಳು ನಾನು ಮೊದಲೇ ಹೇಳ್ದಂಗೆ ದೇವಿಗೆ ಕೊಡಬೇಕಾದಂಥ ಎಲ್ಲ ಅರಿಶಿನ ಕುಂಕುಮ ಎಲ್ಲದರ ಜೊತೆಗೆ. ಸೊ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಪೋತರಾಜರು ಯಾವಾಗ ಬರ್ತಾರೆ ಅಂತ. ಆದರೆ ದೇವಿ ಹೋಗೋದು ಒಂದು ಕಡೆ ಎಲ್ರಿಗೂ ಮನಸ್ಸಲ್ಲಿ ಬೇಸರ ಇದೆ. ಹಾಗೆ ಇದು ಪೂಜೆ ಆದ ನಂತರ ಕೊಡಲಿಕ್ಕೆ ಪ್ರಸಾದ ಅಂತ. ಈಗ ಸಾಗರದ ಶಾಸಕರು ಕೂಡ ಬಂದರು, ಗೋಪಾಲಕೃಷ್ಣ ಬೇಳೂರವರು. ಈಗ ಪೋತರಾಜನ ಎಂಟ್ರಿ. ಇದಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರ್ತಾರೆ, ಪೋತರಾಜ ಅವರು ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು. ಆ ಚಾಟಿ ಏಟು ಅಂದರೆ ಅವರ ಚಾಟಿ ಏಟಲ್ಲಿ ಅಂಕಿ ಹಾಕವಾಗಿರ್ಬೋದು ಅಥವಾ ಬೇರೆ ಹಲಸಿನ ಮರ ತೋರಿಸ್ಬೇಕಾಗಿರ್ಬೋದು, ಇಷ್ಟು ರಭಸ ಇರಲಿಲ್ಲ. ನಾನು ಇವತ್ತು ಎದುರುಗಡೆಯಿಂದನೇ ನೋಡಿದ್ನಲ್ಲ, ಪ್ರತಿ ಸಲ ಹತ್ತಿರದಿಂದನೇ ನೋಡ್ತಾ ಇದ್ದೆ. ಆದರೆ ತಾಯಿಯನ್ನು ಕಳಿಸಿಕೊಡ್ಬೇಕಾದಾಗ ಇದ್ದಂತಹ ಒಂಥರ ರೋಷದ ಚಾಟಿ ಏಟುಗಳು, ಅಂದರೆ ತಾಯಿ ಇನ್ನೇನು ಹೋಗಿಬಿಡ್ತೀಯಲ್ಲ ಅನ್ನುವಂಥ ಒಂಥರ ದುಃಖವನ್ನು ತೋರಿಸಿಕೊಳ್ಳುವಂಥ ಚಾಟಿ ಏಟಿತ್ತಲ್ಲ, ಅದು ಆ ಏಟಲ್ಲಿ ಕಾಣಿಸ್ತಾ ಇತ್ತು. ನಿಮಗೆ ಹತ್ತಿರದಿಂದ ಅದನ್ನು ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ.
ಖಂಡಿತ ಅದು ನಿಮಗೂ ಕೂಡ ಫೀಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿ. ಅಂದರೆ ಆ ಚಾಟಿ ಏಟು ಬಿದ್ದರೆ ಮಾತ್ರ ತುಂಬ ಉರಿಯುತ್ತೆ. ಅದಕ್ಕೆ ಎಲ್ಲರೂ ಕೂಡ ದೂರ ಹೋಗಿ ಅಂತ ಹೇಳ್ತಾ ಇರ್ತಾರೆ ನೋಡಿ. ಇವಾಗ ಪೋತರಾಜ ಅವರು ಬಂದರು. ಮೊದಲಿಗೆ ಪೋತರಾಜ ಅವರು ಎಂಟ್ರಿ ಆದ ತಕ್ಷಣ ಚಾಟಿ ಬೀಸ್ಕೊಂಡೇ ಬರ್ತಾರೆ. ಆವಾಗ ಅಷ್ಟು ರಭಸ ಇರಲ್ಲ. ಅದಾದ ನಂತರ ದೇವಿ ಮುಂದೆ ಹೋಗಿ ನಿಂತ್ಕೊತಾರೆ. ಆವಾಗ ಅದೇನು ಎನರ್ಜಿ ಬರುತ್ತೋ ಅವರಲ್ಲಿ ಗೊತ್ತಿಲ್ಲ, ಅದೇನು ಶಕ್ತಿ ಬರುತ್ತೋ ಗೊತ್ತಿಲ್ಲ. ಅದಾದ ನಂತರ ಮಾತ್ರ ಒಂಥರ ನೋಡೋದಕ್ಕೇ ಭಯ ಹುಟ್ಟಿಸುತ್ತೆ. ಈಗ ಅಲ್ಲಿ ದೇವಿ ಹತ್ರ ಹೋಗಿ ನಿಂತಿದ್ದಾರೆ. ಆಮೇಲೆ ಒಂದು ಆರತಿ ಮಾಡಿದರು ಪೂಜಾರಿ. ಸೊ ಈಗ ನೋಡಿ, ಇವಾಗ ನೀವು ನೋಡಬೇಕು, ಈ ಚಾಟಿ ಏಟಲ್ಲಿ ನಾನು ಹೇಳಿದಂತಹ ಒಂದು ನೋವು ಎಲ್ಲವೂ ಕೂಡ ಕಾಣಿಸ್ತಾ ಇತ್ತು. ಮಾತ್ರ ಕೊನೆಯ ದಿನದ ಒಂದು ಪೋತರಾಜ ಅವರಲ್ಲಿ ನಿಜಕ್ಕೂ ನಾನು ಅಂಕಿ ಹಾಕ್ಬೇಕಾದ್ರೆ ನೋಡಿದ್ದೆ, ಆಮೇಲೆ ಮರ ಕಡಿಬೇಕಾದ್ರೆ ನೋಡಿದ್ದೆ, ಗಂಡನ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನೋಡಿದ್ದೆ.
ಅಬ್ಸರ್ವ್ ಮಾಡ್ಬೋದು, ಇಷ್ಟು ಅವರು ಚಾಟಿ ಇಟ್ಟು ತಿಂದರೂ ಕೂಡ ಈ ಸತಿ ಮಾತ್ರ ಅವರಿಗೆ ಎಲ್ಲ ಹಿಡ್ಕೊಳಕ್ಕೆ ಹೋದರೆ ಅವರಿಗೆ ಅದೇನು ಕೋಪ ಬಂತೋ ಗೊತ್ತಿಲ್ಲ, ಬಿಡಿ ಬಿಡಿ ನನ್ನ ಅಂತ ಹೇಳ್ಬಿಟ್ಟು ಆರಾಮಾಗಿ ಅವ್ರು ನಡ್ಕೊಂಡು ಹೋದರು. ಇದೆಲ್ಲ ಆದ ನಂತರ ಒಂದು ಸತಿ ಸ್ಕ್ರೀನ್ ಏರಿಸ್ತಾರೆ. ಅಂದರೆ ಕೊನೆಯ ಆರತಿ ಅದು ಪೂತರಾಜ ಅವರಿಂದ ನಡೆಯುತ್ತೆ. ಆ ಕೊನೆಯ ಆರತಿ ಅಮ್ಮನವರಿಗೆ ಆಗಬೇಕು. ಸೊ ಹೀಗಾಗಿ ಒಂದು ಸತಿ ಎಲ್ಲ ಅಂದರೆ ಏನೇನೆಲ್ಲ ಕೊನೆಯ ವಿಧಿವಿಧಾನಗಳು ಮಾಡಿಕೊಳ್ಬೇಕು ಅದೆಲ್ಲವನ್ನು ಮಾಡಿಕೊಳ್ಳಿಕ್ಕೆ ಸೊ ಇವಾಗ ತೆಗೆದು ಪೋತರಾಜ ಅವರು ಆರತಿಯನ್ನು ಮಾಡ್ತಾರೆ ದೇವಿಗೆ. ಪೋತರಾಜ ಅವರು ಆರತಿಯನ್ನು ಮಾಡಿದ ನಂತರ ಆ ಹಿಂದ್ಗಡೆ ನಾನು ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ, ತವರು ಮನೆಯಿಂದ ಗಂಡನ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದರಲ್ಲಿ ಈ ದೇವಿಯನ್ನು ಕರ್ಕೊಂಡು ಬಂದ ನಂತರ ಅಂದರೆ ಅವಳಿಗೆ ಹಿಂದಿನ ಕಿರೀಟವನ್ನು ಮಾಡಿರ್ತಾರಲ್ಲ ವಿಗ್ರಹ ಹೂವಿಂದು, ಸೊ ಅದು ಸಪ್ರೇಟ್ ಮಾಡಬೇಕು. ಅದನ್ನು ಸಪ್ರೇಟ್ ಮಾಡಿ ಇಡೀ ದೇವಿ ವಿಗ್ರಹವನ್ನು ಕೆಳಗಡೆ ಇಳಿಸ್ಬೇಕು. ಕೆಳಗಡೆ ಇಳಿಸಿ ಮುಂದಕ್ಕೆ ಕರ್ಕೊಂಡು ಬಂದ ನಂತರ ಮತ್ತೆ ಅದನ್ನು ಗಾಡಿ ಮೇಲೆ ಕೂರಿಸ್ಬೇಕು. ಸೊ ಇದು ಒಂದು ಲಾಂಗ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಈಗ ನೋಡಿ ಆರತಿ ಮುಗ್ದಿದೆ. ಎಲ್ರಿಗೂ ಕೂಡ ಅಮ್ಮನವರ ಆಶೀರ್ವಾದ ಸಿಗಲಿ. ಹಾಗೆ ಯಾರೆಲ್ಲ ಮಾರಿ ಜಾತ್ರೆಗೆ ಬಂದು ಅಮ್ಮನವರ ಆಶೀರ್ವಾದವನ್ನು ಪಡ್ಕೊಂಡಿದ್ದೀರಾ, ಆ ಶಕ್ತಿ ಏನು ಅನ್ನೋದು ನಿಮಗೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ಈಗಾಗಲೇ ಗೊತ್ತಿರುತ್ತೆ. ನಾವೆಲ್ಲ ತಿಥಿಯಲ್ಲಿ ಹೇಗೆ ವಡೆಯನ್ನು ತಿಂತೀವೋ ಅದೇ ರೀತಿ ಈಗ ಸುಕ್ರುಂಡೆ ಮಾಡಿರ್ತಾರೆ. ಅಂದರೆ ಹೆಸರು ಕಾಳು ಒಳಗಡೆ ಸ್ಟಫಿಂಗ್ ಮಾಡಿ ಅದರದ್ದು ಒಂದು ಸಿಹಿಯನ್ನು ಕೊಡ್ತಾರೆ. ಅಂದರೆ ಇದು ತುಂಬ ಶುಭ ಸಮಾರಂಭಗಳಲ್ಲಿ ಮಾಡುವಂಥ ಸಿಹಿ ಅಲ್ಲ. ಇದನ್ನು ಯಾಕೆ ಮಾಡಿರ್ತಾರೆ ಅಂತ ಹೇಳಿದರೆ, ಈಗ ಗಂಡನ ತಿಥಿ ಅಂದರೆ ಗಂಡನನ್ನು ಸಂಹಾರ ಮಾಡಿರ್ತಾಳಲ್ವ, ಸೊ ಹೀಗಾಗಿ ಗಂಡನ ತಿಥಿಯ ಒಂದು ಇದಾಗಿ ಈ ಒಂದು ಪ್ರಸಾದವನ್ನು ಕೊಡ್ತಾರೆ. ಇನ್ನು ಪೋತರಾಜ ಅವರಿಗೆ ಇವತ್ತೆಲ್ಲರೂ ಕೂಡ ನಮಸ್ಕಾರ ಮಾಡ್ತಾಯಿದ್ವಿ. ಯಾಕೆ ಅಂತ ಹೇಳಿದರೆ, ನಾನು ಮೊದಲೇ ತೋರಿಸ್ದಂಗೆ ಅವರ ಕಾಲಲ್ಲಿ ಆ ಒಂದು ಖಡ್ಗ ಹಾಕ್ಕೊಂಡಿರ್ತಾರಲ್ಲ, ಸೊ ಅದು ಇನ್ನೂ ಕೂಡ ಅವರು ಕಳಿಸಿರಲಿಲ್ಲ, ಬಿಚ್ಚಿರಲಿಲ್ಲ. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಅವರಲ್ಲಿ ಇನ್ನೂ ಆ ತಾಯಿ ಇದ್ದಾಳೆ, ಆ ತಾಯಿಯ ಶಕ್ತಿ ಇದೆ ಅನ್ನುವಂಥ ಕಾರಣಕ್ಕೆ ಎಲ್ಲರೂ ಹೋಗಿ ಅವರನ್ನು ಮಾತಾಡಿಸ್ತಾ ಇದ್ರು ಮತ್ತು ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ರು. ನಾನು ಹತ್ತಿರದಿಂದ ಆ ಒಂದು ಖಡ್ಗವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ನೋಡಿ ಎಷ್ಟು ದಪ್ಪ ಇದೆ ಆ ಖಡ್ಗ. ಅದಕ್ಕೆ ಆ ಚಳ್ಳೆ ಹುರಿ ದಾರ ಹಾಕಿ ಅದನ್ನು ಎಳೆದು ಹೆಬ್ಬೆರಳಿಗೆ ಎಳೆದು ಕಾಲಿಗೆ ಕಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಪೋತರಾಜ ಅವರು ಒಂಥರ ತುಂಬ ಪ್ರೈಮರಿ ಪಾತ್ರವನ್ನು ಈ ಒಂದು ಮಾರಿ ಜಾತ್ರೆಯಲ್ಲಿ ಅವರು ವಹಿಸಿರ್ತಾರೆ. ಈಗ ದೇವಿಯನ್ನು ಕಳಿಸಿಕೊಡುವಂಥ ಒಂದು ಕ್ಷಣ ಬಂದೇ ಬಿಟ್ಟಿದೆ. ಎಲ್ಲರೂ ಕೂಡ ಒಂಥರ ಹೇಗಿರುತ್ತೆ ಆ ಕ್ಷಣ ಅಂತ ಕಾತರದಿಂದ ನೋಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ, ನಾನಂತೂ ಇಷ್ಟು ವರ್ಷ ಸಾಗರದಲ್ಲಿದ್ದರೂ ಕೂಡ ಈ ಎಲ್ಲ ಆಚರಣೆಗಳು ಆಗೋದು ನೋಡಿದ್ದು ಇದೇ ಮೊದಲ ಬಾರಿಗೆ. ಯಾವುದು ಕೂಡ ಗೊತ್ತಿರಲಿಲ್ಲ ಇಷ್ಟೆಲ್ಲ ನಡೆಯುತ್ತೆ, ನನ್ನದೇ ಊರಲ್ಲಿ ಇಷ್ಟೆಲ್ಲ ಆಚರಣೆಗಳು ನಡೆಯುತ್ತೆ ಅನ್ನೋದು ಖಂಡಿತ ಗೊತ್ತಿರಲಿಲ್ಲ. ಈಗ ಎಲ್ಲರನ್ನ ಆಚೆ ಕಳಿಸ್ಬಿಡ್ತಾರೆ. ಯಾಕೆ ಅಂತ ಹೇಳಿದರೆ ನೂಕು ನುಗ್ಗಲು ಶುರುವಾಗತ್ತೆ ಅಂತ. ಬ್ಲ್ಯಾಕ್ ಕ್ಯಾಟ್ಸ್ಗಳು ಕೂಡ ಬಂದಿದ್ದರು. ಸೊ ಹೀಗಾಗಿ ಅವರೆಲ್ಲರನ್ನ ದಬ್ಬಿ ದಬ್ಬಿ ಆ ಕಡೆ ಹಾಕ್ತಾಯಿದ್ರು. ಸೊ ನಾನು ಹೀಗೆ ವ್ಲಾಗಿಗೆ ಅಂತ ನಾನು ಮೊದಲೇ ಹೇಳಿಕೊಂಡು ತೋರಿಸ್ಕೊಂಡು ಬಂದಿದ್ದೆ, ಅದಕ್ಕೋಸ್ಕರ ಅಲ್ಲೇ ನಿಂತಿದ್ದೆ. ಇವತ್ತು ಇನ್ನೂ ಒಂದು ಜಾಸ್ತಿ ಇರುತ್ತೆ ಅಂದರೆ, ಕೋಳಿ ಹಾಕೋರು ಸಂಖ್ಯೆ ತುಂಬ ಇರುತ್ತೆ ಇವತ್ತು. ತವರು ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೂ ಕೂಡ ಕೋಳಿಗಳನ್ನು ಹಾಕ್ತಾ ಇರ್ತಾರೆ. ಆದರೆ ಇವತ್ತು ಮಾತ್ರ ಅದರ ದುಪ್ಪಟ್ಟಿರುತ್ತೆ. ಅಂದರೆ ಆವಾಗ 100-200 ಕೋಳಿ ಹಾಕಿದರೆ, ನೆನ್ನೆ ಅಂತೂ ನಾನು ನೋಡಿದ್ದು ಕೊನೆಯ ದಿನ ನೋಡಿದ್ದು ಆಲ್ಮೋಸ್ಟ್ ಒಂದು 500-600 ಕೋಳಿಗಳನ್ನು ಒಗಾಯಿಸಿರ್ಬೋದು. ಆ ಥರ ಅಷ್ಟು ಕೋಳಿ ಅಮ್ಮನವರಿಗೆ ಕೊಡ್ತಾರೆ. ಈಗ ನೋಡಿ ಇಡೀ ಒಂದು ವಿಗ್ರಹವನ್ನು ಮುಂದಕ್ಕೆ ತಗೊಂಡು ಬರ್ತಾ ಇದ್ದಾರೆ. ತಾಯಿಯನ್ನು ನೋಡಲಿಕ್ಕೆ ಜನಸಾಗರವೇ ಬಂದಿದೆ. ಸಾಗರದಲ್ಲಿ ಜನಸಾಗರ ಬಂದಿದೆ. ಎಷ್ಟು ಜನ ಇರ್ತಾರೆ ಅಂದರೆ, ಇದು ನಡೆದಿದ್ದು ಸರಿಸುಮಾರು 11:15 11:30-12 ಗಂಟೆಯಲ್ಲೂ ಕೂಡ ಈ ಪಾಟಿ ಒಂದು ಜನ ಬಂದಿರ್ತಾರೆ. ಅದು ಪುಟಾಣಿ ಮಕ್ಕಳುಗಳನ್ನು ಕರ್ಕೊಂಡು ಜನ ತಾಯಿಯ ಕೊನೆಯ ದರ್ಶನಕ್ಕೆ. ಇನ್ನು 3 ವರ್ಷ ತಾಯಿ ಬರೋದಿಲ್ಲ. ಹೀಗಾಗಿ ಆ ತಾಯಿಯನ್ನು ಪೂರ್ತಿಯಾಗಿ ಕಣ್ತುಂಬಿಕೊಳ್ಬೇಕು ಅನ್ನೋವಂಥ ಕಾರಣಕ್ಕೆ ಬಂದುಬಿಟ್ಟಿರ್ತಾರೆ. ನೋಡಿ
ಎಷ್ಟು ಜನ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಪಾಪ. ಪೊಲೀಸವರು, ಅಧಿಕಾರಿಗಳು, ಅಲ್ಲಿದ್ದಂತಹ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ. ಆದರೆ ಜನರಿಗೆ ಒಂಥರ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್, ಫೀಲಿಂಗ್ಸು ಎಲ್ಲ ಅವರಿಗೆ. ಸೊ ಎಲ್ಲರೂ ಕೋಳಿಯನ್ನು ಎಸೆಯೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ಅದಾಗಲೇ ಗಂಡನ ಮನೆಯಿಂದ ಈಗ ತಾಯಿ ಹೊರಡ್ತಾ ಇದ್ದಾಳೆ. ಅಮ್ಮನವ್ರನ್ನ ಆ ಒಂದು ಪೆಂಡಾಲಿಂದ ಸ್ವಲ್ಪ ಮುಂದಕ್ಕೆ ಕರ್ಕೊಂಡು ಬರ್ತಾ ಇದ್ದಂಗೆ ಅವಳನ್ನ ಸ್ವಲ್ಪ ತಿರುಗಿಸ್ತಾರೆ. ಅದು ಯಾಕೆ ಅಂತ ಹೇಳಿದರೆ, ಒಂದು ರಥಕ್ಕೆ ಕರೆಕ್ಟಾಗಿ ಕೂರಿಸ್ಲಿಕ್ಕೆ ಪೊಸಿಷನ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ದೇವಿ ಅಂದರೆ ತನ್ನ ಊರು, ತನ್ನ ಮನೆಯನ್ನು ನೋಡ್ತಾ ಇದ್ದಾಳೆ ಅನ್ನುವಂಥ ಭಾವನೆ. ಅಂದರೆ ಎಲ್ಲ ಸಮೃದ್ಧಿ ಆಗಲಿ, ನಾನು ಮತ್ತೆ ಮುಂದಿನ ವರ್ಷ ಅಲ್ಲ ಇನ್ನು 3 ವರ್ಷ ಆದ ನಂತರ ನಾನು ಬರಬೇಕಾದ್ರೆ ಈ ಊರು ಇನ್ನೂ ಹೆಚ್ಚು ಹೆಚ್ಚು ಬೆಳೆದಿರಲಿ, ಇನ್ನೂ ಹೆಚ್ಚು ಜನ ಬರೋ ಥರ ಆಗಲಿ, ಇನ್ನೂ ವಿಜೃಂಭಣೆಯಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಿಸುವಂಥ ಶಕ್ತಿ ನಿಮ್ಮೆಲ್ಲರಿಗೂ ಕೊಡಲಿ ಅಂತ ಆಶಿಸ್ತಾ ಇದ್ದಾಳೆ ತಾಯಿ ಅನ್ನುವಂಥ ಒಂದು ಸಂದೇಶ. ಸೊ ಈಗ ಕಂಪ್ಲೀಟಾಗಿ ತಿರುಗಿಸ್ತಾ ಇದ್ದಾರೆ ಆ ಕಡೆ, ಅಂದರೆ ರಥಕ್ಕೆ ಕೂರಿಸ್ಬೇಕು ಅಲ್ವಾ ಈಗ. ಸೊ ಹೀಗಾಗಿ ಪೊಸಿಷನನ್ನು ಕರೆಕ್ಟಾಗಿ ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಪ್ರೊಸೆಷನ್ ಹೋಗುತ್ತೆ ಅಲ್ವಾ. ಸೊ ಇದರಲ್ಲಿಯೂ ಕೂಡ ಹಲವಾರು ಕಲಾವಿದರುಗಳು ಮತ್ತು ಈ ಸತಿ ಅಂತೂ DJ ಎಲ್ಲ ಇಡಿಸ್ಬಿಟ್ಟಿದ್ರು. ಸೊ ಅದು ಅನಗತ್ಯ ಇತ್ತು, ಏಕೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಅದು ಬೇಕಾಗಿರಲಿಲ್ಲ. ಬಟ್ DJ ಪ್ರತಿಯೊಂದು ಕೂಡ ಇತ್ತು. ಅದರಲ್ಲಿ ಜನ ಕುಣಿಯೋದಾಗಿರ್ಬೋದು, ಪ್ರತಿಯೊಂದು ಕೂಡ ಒಂಥರ ಹೇಗೆ ಅಂದರೆ ತಾಯಿಯನ್ನು ಹೇಗೆ ಬರಮಾಡ್ಕೊಂಡಿದ್ವೋ, ಎಷ್ಟೇ ಮನಸ್ಸಲ್ಲಿ ದುಃಖ ಇದ್ದರೂ ಕೂಡ ಅವಳನ್ನು ಕಳಿಸ್ಕೊಡ್ಬೇಕಾದ್ರೆ ನಾವು ಕಣ್ಣೀರು ಹಾಕಬಾರ್ದು ಅನ್ನುವಂಥ ಕಾರಣದಿಂದ ಅವಳನ್ನು ವಿಜೃಂಭಣೆಯಿಂದನೇ ಆಚರಣೆಗಳನ್ನು ಮಾಡಿ ಅವಳಿಗೆ ಶುಭ ಹಾರೈಸಿ ಎಲ್ಲರೂ ಕೂಡ ಕಳಿಸ್ತಾ ಇರೋದು ವನಕ್ಕೆ.
ಡಿ ಜೆಲಂತೂ ನೀವು ನೋಡ್ತಾ ಇರ್ಬೋದು, ಜನ ಹುಚ್ಚೆದ್ದು ಕುಣಿತಾ ಇದ್ರು, ಸಿಕ್ಕಾಪಟ್ಟೆ ಸೌಂಡ್ ಹಾಕ್ಬಿಟ್ಟಿದ್ರು. ಎಷ್ಟು ಅಂತ ಹೇಳಿದ್ರೆ ಇಡೀ ಒಂಥರ ಮೈಯೆಲ್ಲ ನಡ್ಕ ಬರ್ತಾಯಿದ್ರು, ಅಷ್ಟು ಸೌಂಡ್ ಹಾಕಿದ್ರು ಮತ್ತು ಅಷ್ಟು ಕಲರ್ಫುಲ್ಲಾಗಿ ಮಾಡಿದರು. ಬರೀ ಯುವಕರಷ್ಟೇ ಅಲ್ಲದೆ ಈ ಮುದುಕರುಗಳು ಎಲ್ಲರೂ ಕೂಡ ಒಂಥರ ಕುಣಿತಾ ಇದ್ದರು. ಬರೀ ಕುಣಿಯೋಕ್ಕೆ ಅಂತಲೇ ಬಂದಿದ್ದಂಥ ಒಂದು ಗುಂಪು ಕೂಡ ಇತ್ತು. ಸೊ ಇದು ಮುಂದೆ ಹೋಗ್ತಾ ಇದ್ದಂಗೆ ಹಿಂದಿಂದ ಅಮ್ಮನವರ ಒಂದು ಗಾಡಿ ಬರುತ್ತೆ. ಇದೆಲ್ಲ ನೋಡಿಕೊಂಡು ಮುಂದೆ ಬರ್ತಾ ಇದ್ದಂಗೆ ಆ 4 ರೋಡ್ ಕೂಡುತ್ತೆ. ಅಂದರೆ ಸಾಗರದವ್ರಾಗಿದ್ದರೆ ಗೊತ್ತು. ಸೊ ಬಸಂತ್ ಸ್ಟುಡಿಯೋ ಇದೆಯಲ್ಲ, ಅಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಬರುತ್ತೆ. ಸೊ ಅದರ ಎದುರುಗಡೆ ರೋಡಲ್ಲಿ ಒಂದು ಎಲ್ಲಮ್ಮ ದೇವಸ್ಥಾನ ಇದೆ. ಸೊ ಅಲ್ಲೂ ಕೂಡ ಆ ಎಲ್ಲಮ್ಮ ದೇವಸ್ಥಾನದ ಕಡೆಗೆ ದೇವಿಯ ಒಂದು ಗಾಡಿಯನ್ನು ತಿರುಗಿಸ್ತಾರೆ, ದೇವಿಯ ಮುಖವನ್ನು. ಆದರೆ ಅವಳು ಏನು ಹೇಳೋದಕ್ಕೆ, ಎಲ್ಲಮ್ಮ ದೇವರಿಗೆ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ಅಂತಂದರೆ, ನಾನಿನ್ನು 3 ವರ್ಷ ಈ ಒಂದು ಊರಿಗೆ ಬರೋದಿಲ್ಲ. ಸೊ ಮುಂದೆ ನಾನು ಮತ್ತೆ ಬರೋ ತನಕನೂ ಕೂಡ, ಮುಂದೆ 3 ವರ್ಷಕ್ಕೊಮ್ಮೆ ನಾ ಬರೋದು. ಮುಂದಿನ ವರ್ಷ, ಮುಂದಿನ ಜಾತ್ರೆಗೆ ನಾನು ಬರೋ ತನಕನೂ ಕೂಡ ಈ ಒಂದು ಊರನ್ನು ನೀನು ಕಾಯ್ತಾ ಇರು, ಕಾಪಾಡ್ತಾ ಇರು, ಈ ಒಂದು ಜನರಿಗೆ ಎಲ್ಲ ಆಶೀರ್ವಾದವನ್ನು ನೀಡ್ತಾ ನೀನು ಈ ಒಂದು ಊರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರು ಅನ್ನುವಂಥ ಸಂದೇಶವನ್ನು ಮಾರಿಯಮ್ಮ ಎಲ್ಲಮ್ಮ ದೇವಿಗೆ ಕೊಡೋದು. ಸೊ ಹೀಗಾಗಿ ಇಲ್ಲಿ ಒಂದು ಸತಿ ಆ ಒಂದು ಇಡೀ ವಿಗ್ರಹವನ್ನು ತಿರುಗಿಸ್ತಾರೆ, ದೇವಿಯ ಒಂದು ಗಾಡಿಯನ್ನು ತಿರುಗಿಸ್ತಾರೆ ಆ ಕಡೆಗೆ.
ಇನ್ನೊಂದು ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಏಕೆಂದರೆ ನಾನು ಈ ಸತಿ ಹತ್ತಿರದಿಂದ ದೇವಿಯನ್ನು ನೋಡಿದ್ರಿಂದ ನಾನು ಈ ಅಬ್ಸರ್ವೇಷನ್ ಮಾಡಿದ್ದೆ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದೆ, ಆ ತಾಯಿ ಮಾರಿಕಾಂಬೆ ತವರು ಮನೆಗೆ ಬರಬೇಕಾದ್ರೇ ಅವಳ ಮುಖ ಬೇರೆ ಥರ ಇರುತ್ತೆ. ಅಂದರೆ ಹಸನ್ಮುಖಿಯಾಗಿರ್ತಾಳೆ, ತುಂಬ ಶಾಂತ ಸ್ವಭಾವದವಳಾಗಿರ್ತಾಳೆ, ತುಂಬ ಖುಷಿ ಇರುತ್ತೆ. ಇನ್ನು ಗಂಡನ ಮನೆಗೆ ಹೋಗಬೇಕಾದ್ರೆ ರೌದ್ರ ಸ್ವರೂಪ, ರುದ್ರರೂಪಿ ಆಗಿರ್ತಾಳೆ, ತುಂಬ ಕೋಪಿಷ್ಠೆ ಆಗಿರ್ತಾಳೆ, ಸಿಟ್ಟು ಬಂದಿರುತ್ತೆ. ಇನ್ನು ಗಂಡನ ಮನೆಗೆ ಬಂದ ಕೂಡಲೇ ಅವಳಿಗೆ ಕೋರೆ ಹಲ್ಲುಗಳನ್ನು ಇಡ್ತಾರೆ. ಯಾಕೆಂದರೆ ಮೋಸ ಆಗಿ ಮದುವೆ ಆಗಿದೆ ಅನ್ನೋದು ಅವಳಿಗೆ ತಿಳಿದಾಗ ಸಿಕ್ಕಾಪಟ್ಟೆ ಸಿಟ್ಟು ಬಂದಿರುತ್ತೆ. ಸೊ ಆ ಒಂದು ಮುಖ ಕಾಣುತ್ತೆ ಅವಳದ್ದು. ಇದಾದ ನಂತರ ಈಗ ಗಂಡನ ಮನೆಯಿಂದ ಅವಳಿಗೆ ವಿದಾಯವನ್ನು ಹೇಳ್ತಾ ಇದ್ದೀವಿ, ಇಡೀ ಊರಿಂದ ವಿದಾಯವನ್ನು ಹೇಳ್ತಾ ಇದ್ದೀವಿ, ವನಕ್ಕೆ ಕಳಿಸ್ತಾ ಇದ್ದೀವಿ. ಆವಾಗ ಅವಳದ್ದು ಒಂಥರ ತನಗೆ ಎಲ್ಲವೂ ಈಗ ಸಿಕ್ಕಿದೆ. ಅಂದರೆ ತಾನು ಈ ಮೋಸ ಮಾಡಿ ಮದುವೆಯಾದಂಥ ಗಂಡನನ್ನು ಕೊಂದಿದ್ದಕ್ಕೆ ತನಗೆ ತಾನು ಮಾಡಿಕೊಂಡಂತಹ ಒಂದು ತೃಪ್ತಿಯ ಮನೋಭಾವ, ತೃಪ್ತಿ ಸಿಕ್ಕಿದೆ. ಅಂದರೆ ಯಾವುದೇ ಮೋಸವನ್ನು ನಾವು ಅನುಭವಿಸ್ಬೇಕು ಅಂತ ಇಲ್ಲ ಅನ್ನುವಂಥ ಒಂದು ನ್ಯೂಟ್ರಲ್ ಸ್ವಭಾವ ಇರುತ್ತಲ್ಲ, ಸೊ ಅದು ಅಂದರೆ ತುಂಬ ಹಸನ್ಮುಖಿಯೂ ಅಲ್ಲ, ತುಂಬ ಕೋಪಿಷ್ಠೆಯೂ ಅಲ್ಲ. ಕೋಪ ಕಡಿಮೆಯಾಗಿ ತನ್ನ ಒಂದು ಎಲ್ಲ ಆಸೆಗಳನ್ನು ತೀರದಲ್ಲೇ ಇದ್ದರೂ ಕೂಡ ತನ್ನ ಮೇಲೆ ನಡೆದಂತಹ ದೌರ್ಜನ್ಯ ಆಗಿರಬಹುದು ಅಥವಾ ಮೋಸ ಆಗಿರಬಹುದು, ಅದನ್ನು ತಾಳಕ್ಕಾಗ್ದಲೇ ತಾನು ಒಂದು ನಿರ್ಧಾರವನ್ನು ತಗೊಂಡು ಆ ಗಂಡನ ವಧೆಯನ್ನು ಮಾಡಿರ್ತಾಳಲ್ಲ. ಸೊ ಆ ಒಂದು ಮುಖವನ್ನು ಇಲ್ಲಿ ಕಾಣ್ಬೋದು. ಇನ್ನು ಈಗ ಗಣಪತಿ ದೇವಸ್ಥಾನದ ಹತ್ತಿರ, ಅಂದರೆ ಆ ಗಣಪತಿ ದೇವಸ್ಥಾನದ ಸರ್ಕಲ್ ಇದೆಯಲ್ಲ, ಪೊಲೀಸ್ ಸ್ಟೇಷನ್ ಎದುರುಗಡೆ, ಸೊ ಅಲ್ಲಿ ತಗೊಂಡು ಬಂದು ನಿಲ್ಲಿಸ್ತಾರೆ. ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಅಂದರೆ 4 ದಿಕ್ಕಿಗೂ ಕೂಡ ಆ ದೇವಿಯ ಗಾಡಿಯನ್ನು ತಿರುಗಿಸ್ತಾರೆ. ದೇವಿಯ ಮುಖ ಎಲ್ಲ ಕಡೆ, ಅವಳು ಎಲ್ಲ ಕಡೆ ನೋಡ್ತಾಳೆ. ಈಗಲೂ ಕೂಡ ಏನು ಹೇಳ್ತಾ ಇದ್ದಾಳೆ ಅಂತ ಹೇಳಿದರೆ, ನಾನು ಮೊದಲೇ ಹೇಳ್ದಂಗೆ ಈ ಇಡೀ ಊರು ನಾನು ಮತ್ತೆ ಮುಂದಿನ ಜಾತ್ರೆಗೆ ಬರುವ ತನಕ ತುಂಬ ಸಮೃದ್ಧಿಯಾಗಿರಲಿ, ಜನರೆಲ್ಲರಿಗೂ ಕೂಡ ಉತ್ತಮವಾದಂಥ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಎಲ್ಲವನ್ನು ಕೊಟ್ಟು ಕಾಪಾಡ್ತೀನಿ ನಾನು. ಮುಂದಿನ ಜಾತ್ರೆ ಇನ್ನೂ ವಿಜೃಂಭಣೆಯಿಂದ ನಡೀಲಿ. ಅಲ್ಲದೆ ಯಾವುದೇ ಕೆಟ್ಟ ಒಂದು ಶಕ್ತಿಯು ಕೂಡ ನಿಮ್ಮನ್ನು ಏನು ನಾಶ ಮಾಡದೇ ಇರಲಿ, ಈ ಊರಿಗೆ ಎಲ್ಲವೂ ಕೂಡ ಒಳ್ಳೆಯದೇ ಆಗಲಿ ಅನ್ನೋದನ್ನು ಹರಸಿ ಹೋಗ್ತಾ ಇರೋದು ಈಗ. ಸೊ ಮಾರಿಕಾಂಬೆ ಅದಕ್ಕೋಸ್ಕರ ಗಣಪತಿ ದೇವಸ್ಥಾನದ ಸರ್ಕಲಲ್ಲಿ, ಅಂದರೆ 4 ಕಡೆನೂ ಕೂಡ ಅವಳು ನಿಂತ್ಕೊಳ್ತಾಳೆ, ನಿಂತು ನೋಡ್ತಾ ಇದ್ದಾಳೆ. ಅಂದರೆ ಎಲ್ಲ ಕಡೆಯಿಂದನೂ ಕೂಡ ಈ ಊರಿಗೆ ಸಮೃದ್ಧಿಯಾಗಲಿ ಅನ್ನುವಂಥ ಒಂದು ಆಶೀರ್ವಾದವನ್ನು ಮಾಡ್ತಾ ಇರೋದು ದೇವಿ. ನಾನು ಇದೆಲ್ಲದನ್ನು ನೋಡ್ತಾ ಇರಬೇಕಾದ್ರೆ ಏನೋ ಒಂಥರ ಅಲ್ಲಿ ಎದುರುಗಡೆ ಕಾಣ್ತಾ ಇರುವಂಥ ಮಾರಿಕಾಂಬೆಗೆ ಜೀವ ಇಲ್ಲ ಅಂತ ಅನಿಸೋದಿಲ್ಲ ನಮಗೆ. ನಿಜವಾಗ್ಲೂ ಯಾವುದೋ ಒಂದು ತಾಯಿ, ಯಾವುದೋ ಒಂದು ಶಕ್ತಿ ನಮ್ಮನ್ನು ನಿಜಕ್ಕೂ ಕಾಪಾಡ್ತಾ ಇದೆ. ಆ ಒಂದು ಶಕ್ತಿಯಿಂದನೇ, ಅಂದರೆ ಏನೇ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದರೂ ಕೂಡ ಅದೆಲ್ಲವನ್ನು ಎದುರಿಸುವಂಥ ಶಕ್ತಿ ನಮಗೆ ಆ ಮಾರಿಕಾಂಬೆ ಕೊಡ್ತಾ ಇದ್ದಾಳೆ ಅನ್ನುವಂಥ ಮನೋಭಾವ ನಮಗೂ ಕೂಡ ಬರುತ್ತೆ ಅದನ್ನು ನೋಡಿದಾಗ. ಅಂದರೆ ದೇವಿಯನ್ನು ಕಳಿಸ್ಕೊಡ್ಲಿಕ್ಕೆ ಈಗ ಮನೆ ಹೆಣ್ಮಗಳು ಹೋಗಬೇಕಾದ್ರೆ, ಗಂಡನ ಮನೆಗೆ ಹೋಗ್ಬೇಕಾರಾಗಿರ್ಬೋದು ಅಥವಾ ಬೇರೆ ಕಡೆ ಹೋಗ್ಬೇಕಾರಾಗಿರ್ಬೋದು, ನಮಗೆ ಎಷ್ಟು ಅಳು ಬರುತ್ತೆ, ಎಷ್ಟು ದುಃಖದಿಂದ ಕಳಿಸ್ಕೊಡ್ತೀವಿ ಅಲ್ವಾ. ಸೊ ಅದೇ ರೀತಿ ಎಲ್ರಿಗೂ ಕೂಡ ತುಂಬ ಬೇಸರ ಇರುತ್ತೆ. ಸೊ ಇವಾಗ ಹೊರಡ್ತಾ ಇದ್ದಾಳೆ, ಎಲ್ಲ ಕಡೆಗೂ ನೋಡಿ ಆಯಿತು ದೇವಿ, ಈಗ ಹೊರಡ್ತಾ ಇದ್ದಾಳೆ. ಇನ್ನು ಗಣಪತಿ ದೇವಸ್ಥಾನದ ಸರ್ಕಲ್ಲೆಲ್ಲ ಆದ ನಂತರ ಅದೇ ಮೆರವಣಿಗೆ ಮುಂದೆ IB ಹತ್ರ ಬರುತ್ತೆ. ಆ ಶಂಕರ ಮಠ ಹಾದಿಯಾಗಿ ಹಾಗೆ ಕೆರೆಯ ಮೇಲೆ ಬರ್ತಾ IB ಹತ್ರ ಬರುತ್ತೆ. ಈಗ ಅವಳಿಗೆ ವಿದಾಯವನ್ನು ಹೇಳೋದು, ಅಂದರೆ ವನಕ್ಕೆ ಕಳಿಸ್ತಾ ಇದ್ದೀವಿ. ಸೊ ಇಲ್ಲಿ ತಾಯಿ ಗಂಡನನ್ನು ಕಳ್ಕೊಂಡಿರ್ತಾಳೆ ಅಲ್ವಾ, ಗಂಡನನ್ನು ಕಳ್ಕೊಂಡಂತಹ ಇದು 100 ವರ್ಷದಿಂದ ನಡ್ಕೊಂಡು ಬಂದಂತಹ ಆಚರಣೆ ಇವಾಗಲೂ ಕೂಡ ಮಾಡ್ತಾರೆ. ಸೊ ಹೀಗಾಗಿ ಆ ತಾಯಿಯ ಒಂದು ತಾಳಿಯನ್ನು ತೆಗೆಯೋದಿರ್ಬೋದು, ಹಣೆ ಕುಂಕುಮವನ್ನು ಅಳಿಸೋದಿರ್ಬೋದು, ಅಥವಾ ಬಳೆ ಒಡೆಯೋ ಶಾಸ್ತ್ರ ಇರ್ಬೋದು, ಇದೆಲ್ಲವನ್ನು ಅಲ್ಲಿ ವನದಲ್ಲಿ ಮಾಡ್ತಾರೆ ಅನ್ನುವಂಥದ್ದನ್ನು ಕೇಳ್ಪಟ್ಟೆ. ಸೊ
ಈ ಆಚರಣೆ ತಪ್ಪು ಅಥವಾ ಸರಿ ಅನ್ನೋದನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಇಲ್ಲ. ಯಾಕೆ ಅಂತ ಹೇಳಿದರೆ ನೂರಾರು ವರ್ಷದಿಂದ ನಡೆದುಕೊಂಡು ಬಂದಂತಹ ಆಚರಣೆ ಹೇಗಿದೆಯೋ ಅದನ್ನು ಈಗಲೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಇದನ್ನು ತಪ್ಪು ಅಥವಾ ಸರಿ ಅನ್ನೋದನ್ನು ಹೊರತುಪಡಿಸಿ ನಾನು ನಿಮಗೆ ಒಂದು ವಿಡಿಯೋ ಮುಖಾಂತರ ಏನೆಲ್ಲ ನಡೆಯುತ್ತೆ ಒಂದು ಮಾರಿ ಜಾತ್ರೆಯಲ್ಲಿ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದ ಮೂಲಕ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಅಷ್ಟೇ. ಸೊ ಹೀಗಾಗಿ ಯಾರೂ ಕೂಡ ಕಾಮೆಂಟಲ್ಲಿ ಅದು ಮಾಡೋದು ತಪ್ಪು ಅಥವಾ ಅದು ಮಾಡೋದು ಸರಿ ಅನ್ನೋದನ್ನು ದಯಮಾಡಿ ಹಾಕೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇದೆಲ್ಲ ಒಬ್ಬೊಬ್ಬರ ಫೀಲಿಂಗ್ಸಿಗೆ ಧಕ್ಕೆ ತರ್ಬೋದು. ಹೀಗಾಗಿ ಎಲ್ಲರ ಒಂದು ಭಾವನೆಗಳನ್ನು ತಲೆಯಲ್ಲಿಟ್ಕೊಂಡು ಅಥವಾ ಎಲ್ಲರ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ವಿಡಿಯೋವನ್ನು ನಾನು ಮಾಡಿದ್ದೀನಿ. ನನ್ನ ಒಂದು ಒಪಿನಿಯನನ್ನು ಇಲ್ಲಿ ಹಾಕೋದಾಗಿರಬಹುದು ಅಥವಾ ನಿಮ್ಮ ಒಪಿನಿಯನನ್ನು ನಾನು ಕೇಳೋದಾಗಿರ್ಬೋದು ಮಾಡಿಲ್ಲ. ನಮ್ಮ ಊರಿನ ಆಚರಣೆಗಳೇನಿದೆ ಅವೆಲ್ಲವನ್ನು ನಿಮಗೆ ಪರಿಚಯಿಸೋದಕ್ಕೆ ಹಾಗೂ ಎಲ್ಲವನ್ನು ತಿಳ್ಕೊಳ್ಳಿ ಅನ್ನೋ ಕಾರಣದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದು. ಎಲ್ಲರೂ ಕೂಡ ತುಂಬಾ ಸಹಕರಿಸಿದ್ದೀರಾ, ತುಂಬ ಸಪೋರ್ಟಿವ್ ಆಗಿದ್ರಿ, ತುಂಬ ಸಪೋರ್ಟ್ ಮಾಡಿದ್ರಿ ಈ ಮಾರಿ ಜಾತ್ರೆಯ ವೀಡಿಯೋಸ್ಗಳಿಗೆ. ಹೀಗೆ ಮುಂದಿನ ದಿನಗಳಲ್ಲೂ ಕೂಡ ನನ್ನ ಇನ್ನಷ್ಟು ವೀಡಿಯೋಗಳಿಗೆ ಅಂದರೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನೇ ನಾನು ಹಾಕ್ತಾ ಇರ್ತೀನಿ. ಸೊ ಈ ರೀತಿಯಾದಂಥ ನನ್ನ ಎಲ್ಲ ವೀಡಿಯೋಗಳಿಗೆ ನಿಮ್ಮ ಸಪೋರ್ಟ್ ಇರಲಿ. ಇನ್ನೂ ಕೂಡ ಮಾರಿ ಜಾತ್ರೆಯಲ್ಲಿ ಸ್ಟಾಲ್ಸ್ಗಳಾಗಿರಬಹುದು ಅಥವಾ ಆಟಗಳಾಗಿರಬಹುದು ಇರುತ್ತೆ. ಹಾಗೆ ತಿಂಡಿ ತಿನಿಸುಗಳೆಲ್ಲ ಏನೆಲ್ಲ ತಿನ್ನಬಹುದು ಅನ್ನೋದರ ವಿಡಿಯೋಗಳನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ತರ್ತೀನಿ. ಮಾರಿಕಾಂಬೆ ಅಮ್ಮ ಎಲ್ಲರನ್ನೂ ಕೂಡ ಮುಂದಿನ ಸತಿ ಬರುವ ತನಕನೂ ಕೂಡ ತುಂಬಾ ಚೆನ್ನಾಗಿಟ್ಟಿರಲಿ. ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಇನ್ನೂ ಅಭಿವೃದ್ಧಿ ಆಗಲಿ, ಹೆಚ್ಚು ಹೆಚ್ಚು ನೀವು ಅಂದ್ಕೊಂಡಿದ್ದೆಲ್ಲವೂ ಕೂಡ ಆಗಲಿ ಅನ್ನೋದನ್ನು ಬಯಸ್ತೀನಿ. ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.